ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನೀವು ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾವು ಇವತ್ತು BA 4th ಸೆಮ್ ಅರ್ಥಶಾಸ್ತ್ರ ವಿಷಯದ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ. ಈ ಪ್ರಶ್ನೆಯು ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗೆ ಬರುವಂತಹ ಪ್ರಶ್ನೆಯಾಗಿರುತ್ತದೆ. ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ನೋಡುತ್ತಾ ಹೋಗಿ. ಮೊದಲನೇದಾಗಿ, ಆಂತರಿಕ ವ್ಯಾಪಾರ ಎಂದರೇನು? ಒಂದು ದೇಶದ ಒಳಗಡೆ ನಡೆಯುವ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಎನ್ನುವರು. ಅಂದರೆ ಒಂದು ದೇಶದ ಸರಹದ್ದಿನ ಗಡಿ ನಡುವೆ ವಿವಿಧ ಪ್ರದೇಶಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯ ವ್ಯವಹಾರವನ್ನು ಆಂತರಿಕ ವ್ಯಾಪಾರ ಎನ್ನುವರು. ನಿಮಗೆ ಪರೀಕ್ಷೆಯಲ್ಲಿ ಆಂತರಿಕ ವ್ಯಾಪಾರ ಎಂದರೇನು ಅಥವಾ ಆಂತರಿಕ ವ್ಯಾಪಾರದ ಅರ್ಥವನ್ನು ನೀಡಿ ಅಂತ 2 ಅಂಕದ ಪ್ರಶ್ನೆಗೆ ಕೇಳಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು? ಇದು ಕೂಡ 2 ಅಂಕದ ಪ್ರಶ್ನೆಗೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೆ ವಿವಿಧ ದೇಶಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವರು. ಅಂದರೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಂದಿಗೆ ಸರಕು ಮತ್ತು ಸೇವೆಗಳ ವಿನಿಮಯ ಪ್ರಕ್ರಿಯೆಯಾಗಿದೆ. ತದನಂತರದಲ್ಲಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನು ನೋಡೋಣ. ನೀವು ಪರೀಕ್ಷೆಯಲ್ಲಿ 2 ಕೋಷ್ಟಕಗಳು ಮಾತ್ರ ಹಾಕಬಹುದು, ಇದನ್ನೊಂದು ಹಾಕಬಾರದು. ಮೊದಲನೇದು ಆಂತರಿಕ ವ್ಯಾಪಾರ, ಅದರ ಪಕ್ಕದಲ್ಲಿ ವಿದೇಶಿ ವ್ಯಾಪಾರ ಅಂತ ಹಾಕಬೇಕು. ಆಂತರಿಕ ವ್ಯಾಪಾರದಲ್ಲಿ ಒಂದು ರೀತಿಯ ನಾಣ್ಯವನ್ನು ಹೊಂದಿರುತ್ತದೆ. ವಿದೇಶಿ ವ್ಯಾಪಾರದಲ್ಲಿ ವಿಭಿನ್ನ ನಾಣ್ಯಗಳನ್ನು ಹೊಂದಿರುತ್ತದೆ. ಆಂತರಿಕ ವ್ಯಾಪಾರವು ಮುಕ್ತ ಚಲನೆಯನ್ನು ಅಳವಡಿಸಿಕೊಂಡಿರುತ್ತದೆ. ವಿದೇಶಿ ವ್ಯಾಪಾರವು ನಿರ್ಮಿತ ಚಲನೆಯನ್ನು ಅಳವಡಿಸಿಕೊಂಡಿರುತ್ತದೆ. ಆಂತರಿಕ ವ್ಯಾಪಾರವು ಒಂದೇ ಮಾರುಕಟ್ಟೆಯನ್ನು ಹೊಂದಿರುತ್ತದೆ. ವಿದೇಶಿ ವ್ಯಾಪಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಮಾರುಕಟ್ಟೆಯನ್ನು ಹೊಂದಿರುತ್ತದೆ. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯ ಆರ್ಥಿಕ ನೀತಿಯನ್ನು ಹೊಂದಿರುತ್ತದೆ. ವಿದೇಶಿ ವ್ಯಾಪಾರವು ವಿಭಿನ್ನ ಆರ್ಥಿಕ ನೀತಿಯನ್ನು ಹೊಂದಿರುತ್ತದೆ. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರಾಜಕೀಯ ಸ್ಥಿತಿಯನ್ನು ಹೊಂದಿರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ರಾಜಕೀಯ ಸ್ಥಿತಿಯನ್ನು ಹೊಂದಿರುತ್ತದೆ. ಆಂತರಿಕ ವ್ಯಾಪಾರವು ಸಂಪನ್ಮೂಲಗಳ ಮಿತಲಭ್ಯತೆಯನ್ನು ಹೊಂದಿರುತ್ತದೆ. ವಿದೇಶಿ ವ್ಯಾಪಾರವು ಬೇರೆ ಬೇರೆ ದೇಶಗಳಲ್ಲಿನ ಸಂಪನ್ಮೂಲಗಳ ಲಭ್ಯತೆಯನ್ನು ಹೊಂದಿರುತ್ತದೆ. ಆಂತರಿಕ ವ್ಯಾಪಾರದಲ್ಲಿ ಪಾವತಿ ಶುಲ್ಕಿನ ಸಮಸ್ಯೆ ಇರುವುದಿಲ್ಲ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾವತಿ ಶುಲ್ಕಿನ ಸಮಸ್ಯೆ ಇರುತ್ತದೆ. ಆಂತರಿಕ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಕಡಿಮೆ ಇರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಅಧಿಕವಾಗಿರುತ್ತದೆ. ಆಂತರಿಕ ವ್ಯಾಪಾರದಲ್ಲಿ ನಿಯಂತ್ರಣ ಇರುವುದಿಲ್ಲ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣ ಇರುತ್ತದೆ. ಆಂತರಿಕ ವ್ಯಾಪಾರವು ಒಂದು ಭೌಗೋಳಿಕ ಸನ್ನಿವೇಶವನ್ನು ಹೊಂದಿದ್ದರೆ
ಅಂತಾರಾಷ್ಟ್ರೀಯ ವ್ಯಾಪಾರವು ವಿಭಿನ್ನ ಭೌಗೋಳಿಕ ಸನ್ನಿವೇಶವನ್ನು ಹೊಂದಿರುತ್ತದೆ. ಇದು ನಿಮಗೆ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುತ್ತದೆ ಮತ್ತು 2 ಅಂಕದ ಪ್ರಶ್ನೆಗಳಿಗೂ ಕೇಳಬಹುದಾದ ಪ್ರಶ್ನೆಯಾಗಿರುತ್ತದೆ. ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಮುಂದೆ ಯಾವ ವಿಷಯದ ನೋಟ್ಸನ್ನು ಹಾಕಬೇಕೆಂಬುದನ್ನು ನೀವು ಕಮೆಂಟ್ ಮಾಡಿ.